ಇವತ್ತು ಮನೇಲೇ ನಾವು ಯಾವ ರೀತಿ ಫ್ರೆಂಚ್ ಫ್ರೈ ಮಾಡ್ಕೊಂಡು ತಿನ್ನೋದ ಅಂತ ನೋಡೋದ ಬನ್ನಿ. ಮನೇಲೇ ನಾವು ಯಾವ ರೀತಿ ಫ್ರೆಂಚ್ ಫ್ರೈ ಮಾಡ್ಕೊಂಡು ತಿನ್ನೋದ, ಆಚೆ ಎಲ್ಲ ಹೋಗಿ ತಿನ್ನೋದು ಬದಲು ಈ ರೀತಿ ಮನೇಲೇ ಯಾವ ರೀತಿ ಸಿಂಪಲಾಗಿ ಮಾಡಿಕೊಂಡು ತಿನ್ಬೋದು ಅಂತ ನೋಡೋದ ಬನ್ನಿ. ಈಗ ಫ್ರೆಂಚ್ ಫ್ರೈ ಯಾವ ರೀತಿ ಮಾಡೋದು ಅಂತ ನೋಡೋದ ಬನ್ನಿ. ಫ್ರೆಂಚ್ ಫ್ರೈ ಮಾಡೋದು ತೋರಿಸ್ತೀವಿ. ಈಗ ಫಸ್ಟು ಫ್ರೆಂಚ್ ಫ್ರೈ ಮಾಡೋಕ್ಕೆ ನೋಡಿ, ಆಲೂಗಡ್ಡೆನ ಸಿಪ್ಪೆ ತೆಗೆದು ಈ ರೀತಿ ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಈಗ ಒಂದು ನೀರಿಗೆ ಹಾಕ್ಬಿಟ್ಟು ಫ್ರಿಜ್ಜಿಗೆ ಇಡಬೇಕು, ಒಂದು 4 ಅವರು. ಬನ್ನಿ, ನೀರಿಗೆ ಹಾಕ್ಬಿಟ್ಟು ಫ್ರಿಜ್ಜಿಗೆ ಇಡೋದ. ನೋಡಿ, ನೀರಿಗೆ ಹಾಕಿದ್ದೀನಿ. ಈಗ ಇದನ್ನು 3 to 4 ಅವರು ಫ್ರಿಜ್ಜಿಗೆ ಇಡ್ತೀನಿ. ಆಮೇಲೆ ನೆಕ್ಸ್ಟ್ ಏನು ಮಾಡೋದ ಅಂತ ನೋಡೋದು. ಈಗ ನೋಡಿ, ಫ್ರಿಜ್ಜಿಗೆ 4 ಅವರ್ ಇಟ್ಬಿಟ್ಟು ಆಚೆ ತೆಗೆದಿದ್ದೀನಿ. ಇದನ್ನು ನೀಟಾಗಿ ತೊಳ್ಕೊಂಡು ಈಗ ನೆಕ್ಸ್ಟು ಒಲೆ ಮೇಲೆ ನೀರು ಕಾಯಕ್ಕಿಟ್ಟಿದ್ದೀನಿ. ಆ ನೀರಿಗೆ ಹಾಕ್ಬಿಟ್ಟು 5 ನಿಮಿಷ ಬೇಯಿಸ್ಬೇಕು. ನೋಡಿ, ನೀಟಾಗಿ ಹಿಂಗೆ ಹಾಕ್ಬಿಟ್ಟು ಬಿಸಿನೀರಲ್ಲಿ 5 ನಿಮಿಷ ಇದನ್ನು ಬೇಯಿಸ್ಬೇಕಾಗತ್ತೆ. ಒಂದು 5 ನಿಮಿಷ ಬಿಸಿನೀರು ಒಳಗಡೆ ಬೇಯಿಸಿ ನೆಕ್ಸ್ಟ್ ಮತ್ತೆ ಡೀಪ್ ಫ್ರೀಝರ್ಗೆ ಇಡಬೇಕು. ನೋಡಿ, 5 ನಿಮಿಷ ಬಿಸಿನೀರಲ್ಲಿ ಇಷ್ಟು ಇದಾದರೆ ಸಾಕು. ಈಗ ಒಲೆ ಆಫ್ ಮಾಡ್ಕೊಳ್ಳೋದ, ನೀರನ್ನ ಸೋಸ್ಕೊಳ್ಳೋದ. ಈ ರೀತಿ ನೀರಿಂದ ಆಲೂಗಡ್ಡೆನ ಸಪ್ರೇಟ್ ಮಾಡ್ಕೋಬೇಕು. ಸಪ್ರೇಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಈ ರೀತಿ ಒಂದು ಕಾಟನ್ ಬಟ್ಟೆ ಮೇಲೆ ಇದನ್ನು ಹಾಕ್ಕೊಂಡು ನಿಧಾನಕ್ಕೆ ಸುಮ್ಮನೆ ಇಷ್ಟು ನೀರು ಹೋಗೋ ಥರ ಹಿಂಗೆ ಪ್ರೆಸ್ ಮಾಡಬೇಕು. ಹಿಂಗೆ ಪ್ರೆಸ್ ಮಾಡಬೇಕು. ನೀರು ಒಂಚೂರು ಹೋಗಲಿ ಅಂತ ಅಷ್ಟೇ. ಈ ರೀತಿ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು. ಈಗ ನೆಕ್ಸ್ಟು ಇದನ್ನು ಒಂದು ಕವರ್ಗೆ ಹಾಕೋದ. ಈಗ ನೋಡಿ, ನೆಕ್ಸ್ಟು ಒಂದು ಪ್ಲಾಸ್ಟಿಕ್ ಕವರ್ಗೆ ಇದನ್ನೆಲ್ಲ ಈ ರೀತಿ ಹಾಕ್ಕೋಬೇಕು. ಈ ರೀತಿ ಎಲ್ಲನೂ ಇದಕ್ಕೆ ಹಾಕ್ಕೊಂಡು ನೆಕ್ಸ್ಟು ಇದನ್ನು ನೀಟಾಗಿ ಗಾಳಿ ಇದ್ದಿರೋ ಥರ ನೋಡಿ ಕವರ್ ಮಾಡಿಬಿಟ್ಟು ಇದನ್ನು ಫ್ರೀಝರಲ್ಲಿ ಇಡಬೇಕು. ಈ ಸರಿ ಫ್ರೀಝರಲ್ಲಿ ಒಂದು 3 ಅವರ್ಸ್ ಇಡಬೇಕು. ನೋಡಿ, ಇದನ್ನು 4 ಅವರು ಫ್ರೀಝರಲ್ಲಿ ಇಟ್ಟಿದ್ವಿ. ಈಗ ತೆಗೆದ್ಬಿಟ್ಟು ಬಿಸಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇದನ್ನು ಎಣ್ಣೆಗೆ ಹಾಕೋದ ಬನ್ನಿ. ನೋಡಿ, ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಆಮೇಲೆ ಈಗ ಇದನ್ನು ಇದಕ್ಕೆ ಹಾಕೋದ ಬನ್ನಿ. ಫುಲ್ಲು ಹೈ ಫ್ಲೇಮಲ್ಲಿ ಇಡಬೇಕು, ಲೋ ಫ್ಲೇಮಲ್ಲಿ ಇಡೋಂಗಿಲ್ಲ. ಮತ್ತು ನಾವು ಆಚೆ ದುಡ್ಡು ಕೊಟ್ಟು ತಗೊಂಡು ತಿನ್ನೋದು ನೋಡಿ, ಮನೇಲಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಈ ರೀತಿ ಮನೇಲೇ ಮಾಡ್ಕೊಂಡು ತಿನ್ಬೋದು. ನಾವು ಆಚೆ ಯಾವ ಎಣ್ಣೆಲಿ ಕರೆದಿರ್ತಾರೋ ಏನು ಹಂಗೆ ಹಿಂಗೆ ಅಂತ ತಲೆ ಕೆಡಿಸ್ಕೊಳ್ಳೋದು. ನೋಡಿ, ಮನೇಲೇ ನಾವು ಅಚ್ಚುಕಟ್ಟಾಗಿ ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ. ನೋಡಿ, ತುಂಬ ಚೆನ್ನಾಗಿ ಬರ್ತದೆ. ನೋಡಿ ನೋಡಿ
ಇಷ್ಟು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿದ್ರೆ ಸಾಕು. ಇದನ್ನು ತೆಕ್ಕೊಳ್ಳೋದು. ನೋಡಿ ಚೆನ್ನಾಗಿ ಬಂದಿದೆ. ಈಗ ನೆಕ್ಸ್ಟು ಮತ್ತೆ ಫ್ರೈ ಮಾಡೋದು ಬನ್ನಿ. ಯಾವತ್ತೂ ಅಷ್ಟೇ ಫ್ಲೇಮು ಫುಲ್ ಹೈ ಇರಬೇಕು, ಇಲ್ಲಾಂದರೆ ಚೆನ್ನಾಗಿ ಬರಲ್ಲ ಇದು. ನೀಟಾಗಿ ಈಗ ನೋಡಿ ಈ ರೀತಿ ಫ್ರೈ ಮಾಡ್ಕೊಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೌಂಡ್ ನೋಡಿ ಎಷ್ಟು ಚೆನ್ನಾಗಿ ಕೇಳ್ತಾರೆ. ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಈಗ ಫ್ರೆಂಚ್ ಫ್ರೈಸ್ ರೆಡಿಯಾಗಿದೆ. ಈಗ ಫ್ರೆಂಚ್ ಫ್ರೈ ತಿನ್ನೋಕ್ಕೆ ರೆಡಿ. ನೋಡಿ ಈಗ ಫ್ರೆಂಚ್ ಫ್ರೈ ರೆಡಿ ಇದೆ. ಇದಕ್ಕೆ ಮೇಲೆ ಒಂದು ಸ್ವಲ್ಪ ಉಪ್ಪು, ಒಂಚೂರು ಸಾಂಬಾರು ಪುಡಿ, ಖಾರದ ಪುಡಿ ಅಥವಾ ಚಾಟ್ ಮಸಾಲ ಏನಾದರೂ ಉದುರಿಸ್ಕೋಬೋದು. ಟೇಸ್ಟ್ ಸೂಪರಾಗಿರುತ್ತೆ. ಈಗ ನೋಡಿ ಫ್ರೆಂಚ್ ಫ್ರೈ ನೋಡಿ ಒಂದು ಸ್ವಲ್ಪ ಖಾರದ ಪುಡಿನೂ ಕೂಡ ಹಾಕ್ತಾಯಿದ್ದೀನಿ. ಇದನ್ನ ಈ ರೀತಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡ್ರೆ ಮನೆಯಲ್ಲೇ ಮಾಡಿರೋಂಥ ಫ್ರೆಂಚ್ ಫ್ರೈ ಈಗ ರೆಡಿ ಇದೆ.